ಇನ್ನು ರೇಣುಕಾಸ್ವಾಮಿಯನ್ನ ಶೆಡ್ಗೆ ಕರೆ ತಂದಿದ್ದ ಸಿಸಿಟಿವಿ ದೃಶ್ಯನೂ ಸಿಕ್ಕಿದೆ. ರಿಟ್ರೀವ್ ಮಾಡಿದ್ದಾರೆ. ಅಂದರೆ ಶೆಡ್ ಇದು ಇಂಪಾರ್ಟೆಂಟ್. ಕ್ರೈಮ್ ನಡೆದಿರುವ ಸ್ಪಾಟ್ ಇದು. ಆ ಕ್ರೈಮ್ ನಡೆದಿರ್ತಕ್ಕಂಥ ಜಾಗ, ಅಲ್ಲಿಯ ಸಿಸಿಟಿವಿ ದೃಶ್ಯಗಳು. ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬರೋದು ಆ ಕಾರ್ನಲ್ಲಿ, ಆ ಸ್ಫೋಟಕ ಅಂಶಗಳೆಲ್ಲ ದೃಶ್ಯದಲ್ಲಿ ಈಗ ಬಯಲಾಗಿದೆ ಅಂತಕ್ಕಂಥ ಮಾಹಿತಿ ಇದೆ. ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಮ್ಯಾಚಿಂಗ್ ಆಗಿದೆ. ಅದನ್ನು ಸೀಸ್ ಮಾಡಿದಾರಲ್ಲ ವೆಹಿಕಲ್ಸನ್ನು, ಅದೆಲ್ಲವೂ ಕೂಡ ಗೊತ್ತಾಗಿದೆ ಈಗ. ಅಲ್ಲಿಗೆ ಪೊಲೀಸರು ತಾವೇನೇನು ಪ್ಲ್ಯಾನ್ ಮಾಡಿಕೊಂಡು ಸಾಕ್ಷಿಗಳನ್ನು ಸಂಗ್ರಹಿಸೋದಕ್ಕೆ ಹೊರಟರು, ಎಲ್ಲವೂ ಪೊಲೀಸರ ಪರವಾಗೇ ರಿಪೋರ್ಟ್ಗಳು ಬರ್ತಾ ಇದೆ. ನೋ ಡೌಟ್, ರಿಪೋರ್ಟ್ ಎಲ್ಲ ಪೊಲೀಸರು ಅಂದ್ಕೊಂಡಂಗೆ ಬರ್ತಾ ಇದೆ. ದರ್ಶನ್ಗೆ ಕಂಟಕ ಜಾಸ್ತಿ ಆಗ್ತಾ ಇದೆ. ಈ FSL ರಿಪೋರ್ಟ್ಗಳನ್ನು ಕೋರ್ಟ್ ಕೂಡ ತುಂಬ ಗಂಭೀರವಾಗಿ ಪರಿಗಣಿಸುತ್ತೆ. FSL ರಿಪೋರ್ಟ್ ಯಾವಾಗಲೂ ಹಾಗೇ. ಅದೊಂದೇ ಸಾಕು, ದರ್ಶನ್ ಬಟ್ಟೆ ಮೇಲಿದ್ದ ರೇಣುಕಾಸ್ವಾಮಿಯ ರಕ್ತದ ಕಲೆಗಳು. ಆವಾಗ ಕ್ರೈಮ್ ನಡೆದಾಗ ದರ್ಶನ್ ಅಲ್ಲಿದ್ದರು ಅಂತ ಕನ್ಫರ್ಮ್ ಆಗುತ್ತೆ. ಯಾಕೆಂದರೆ ನಾಳೆ ಇವರು ಕೋರ್ಟಲ್ಲಿ ವಾದ ಮಾಡಬೇಕಾದ್ರೆ ನಾನು ಸ್ಪಾಟ್ಗೆ ಹೋಗಿಲ್ಲ, ನನಗೆ ಗೊತ್ತೇ ಇಲ್ಲ ವಿಷಯ ಅಂತೆಲ್ಲ ವಾದಿಸ್ತಾರೆ. ಅಲ್ಲಿಂದನೇ ಶುರು ಮಾಡ್ತಾರೆ ಇವರು. ನೀನು ಸ್ಪಾಟ್ಗೆ ಹೋಗಿಲ್ಲ ಅಂತಂದಮೇಲೆ ನಿನ್ನ ಬಟ್ಟೆಗೆ ಮೇಲೆ ರೇಣುಕಾಸ್ವಾಮಿ ರಕ್ತ ಹೆಂಗಪ್ಪ ಬಂತು? ಕೋರ್ಟ್ ಕೇಳುತ್ತೆ ಈ ಪ್ರಶ್ನೆಯನ್ನು. ನಿನ್ನ ಕಾರು ಅಲ್ಲೆಲ್ಲ ಹೇಗಪ್ಪ ಓಡಾಡ್ತು? ಆ ಕಾರನ್ನು ಮ್ಯಾಚ್ ಮಾಡಿದ್ದಾರೆ. ಕೃತ್ಯಕ್ಕೆ ಬಳಸಿದ್ದಂತಹ ವಸ್ತುಗಳ ಮೇಲೆ ರೇಣುಕಾಸ್ವಾಮಿ ರಕ್ತದ ಕಲೆಗಳು ಸಿಕ್ಕಿದೆ, ಮ್ಯಾಚ್ ಆಗಿದೆ. ಫಿಂಗರ್ ಪ್ರಿಂಟ್ಸು ಅದು ಇಂಪಾರ್ಟೆಂಟು, ಅದ್ರ ಮೇಲೆಲ್ಲ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಸೊ ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರೆತರುವ CCTV ದೃಶ್ಯ ಡಿಲೀಟ್ ಆಗಿತ್ತು, ರಿಟ್ರೀವ್ ಮಾಡಿದ್ದಾರೆ, ಸಿಕ್ಕಿದೆ. ಆಮೇಲೆ ರೇಣುಕಾ ಹತ್ಯೆ ಬಳಿಕ ಶವ ಸಾಗಿಸುವ CCTV ರಿಟ್ರೀವ್, ಅಂದರೆ ಅದೇನೋ ಆ ಬ್ಲ್ಯಾಕ್ ಸ್ಕಾರ್ಪಿಯೋಗೆ ಬಾಡಿ ತುಂಬಿಕೊಂಡಿದ್ದು, ಅದು ಬೇರೆ ಬೇರೆ ಕಡೆ ಓಡಾಡಿರೋದು, ಕೊನೆಗೆ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ ಬಂದು ಅದನ್ನು ಎಸ್ದಿರೋದು, ಎಲ್ಲ ಕಡೆನೂ ಅಲ್ಲಲ್ಲಿ CCTV ದೃಶ್ಯಗಳು ಸಿಕ್ಕಿದೆ. ಜೊತೆಗೆ ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಮ್ಯಾಚಿಂಗ್ ಆಗಿದೆ. ಇದು CCTV FSL ರಿಪೋರ್ಟ್ ನಂಬರ್ 5. ಐ ರಿಪೀಟ್, FSL ರಿಪೋರ್ಟ್ ನಂಬರ್ 5. ಶೆಡ್ಗೆ ಬರುವ 11 ವಾಹನಗಳ ದೃಶ್ಯ ಮ್ಯಾಚಿಂಗ್ ಆಗಿದೆ. ದರ್ಶನ್ ಜೀಪು ಸ್ಕಾರ್ಪಿಯೋ ಸಾಕ್ಷ್ಯವನ್ನು ನುಡಿತಾ ಇದೆ. ಆ ರೆಡ್ ಕಲರ್ ಜೀಪ್ ಇದೆಯಲ್ಲ ಅದು, ಮತ್ತು ಶವ ಸಾಗಿಸೋದಕ್ಕೆ ಬಳಸಿದ್ದ ಬ್ಲ್ಯಾಕ್ ಸ್ಕಾರ್ಪಿಯೋ ಇದೇ ವೆಹಿಕಲ್ ಅಂತ ಕನ್ಫರ್ಮ್ ಆಗಿದೆ. ಆಮೇಲೆ ರೇಣುಕಾ ಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ರಲ್ಲ ಇಟಿಯೋಸ್ ಕಾರು, ಯೆಲ್ಲೋ ಬೋರ್ಡು, ಆ ರಾಘವೇಂದ್ರಂದು, ಅದು ಸಿಕ್ಕಾಕೊಂಡಿದೆ, ಅದು ಮ್ಯಾಚ್ ಆಗಿಬಿಟ್ಟಿದೆ. ಇದೆಲ್ಲವನ್ನು ನೋಡಿದ್ರೆ ದರ್ಶನ್ ಆ್ಯಂಡ್ ಗ್ಯಾಂಗ್ ಈಗ ಕಷ್ಟಕ್ಕೆ ಸಿಕ್ಕಾಕೊಳ್ತು. ಏನೋ ಆಶಾಭಾವನೆಯಲ್ಲಿದ್ದರು, ಪೊಲೀಸರು ಚಾರ್ಜ್ ಶೀಟ್ ಹಾಕ್ಬಿಡ್ಲಿ, ಅದರಲ್ಲಿರೋ ಲೂಪ್ ಹೋಲ್ಸ್ಗಳನ್ನ ಇಟ್ಕೊಂಡು ನಾವು ವಾದ ಮಾಡಿಬಿಡೋಣ, ಜಾಮೀನು ತೊಗೊಂಬಿಡೋಣ. ಬಟ್ ನನ್ನ ಪ್ರಕಾರ ಹಾಗಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ಹೈಲಿ ಇಂಪಾಸಿಬಲ್ ಅಂತ ಅನ್ನಿಸ್ತಾ ಇದೆ. ಇಷ್ಟೆಲ್ಲ ಸಾಕ್ಷಿ ಸಿಕ್ಕಿರಬೇಕಾದ್ರೆ ಜಾಮೀನಿಗೆ ಕೂಡ ಇವರು ಕೇಳೋಕ್ಕಾಗಲ್ಲ, ಅಥವಾ ಕೇಳಿದ್ರೂ ಕೊಡಲ್ಲ. ಹಾಗಾಗಿ ಸ್ಟ್ರಾಂಗ್ ಎವಿಡೆನ್ಸನ್ನು ಬಿಲ್ಡ್ ಮಾಡಿದ್ದಾರೆ. ನಿಜಕ್ಕೂ ಕೂಡ ಹ್ಯಾಟ್ಸ್ ಆಫ್ ಟು ದಿ ಪೊಲೀಸ್. ನಾನು ಹೇಳ್ತಾ ಇದ್ದೀನಿ, ಬಹಳ ಗಂಭೀರವಾಗಿ ಈ ಪ್ರಕರಣವನ್ನು ಕನ್ಸಿಡರ್ ಮಾಡಿದ್ದಾರೆ. ಅದು ಏನು ಪೊಲೀಸ್ ಕಮಿಷನರ್ ಅವರ ಮೇಲ್ವಿಚಾರಣೆ ಜೊತೆಗೆ DCP ACP ಎಲ್ಲ ಸೇರಿ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಆರೋಪಿಗಳು ನುಸುಳ್ಕೋಬಾರ್ದು, ಬಿಡುಗಡೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಸಾಕ್ಷಿಗಳನ್ನು ಸಂಗ್ರಹಿಸಿದ್ದಾರೆ.